ಲೇಔಟ್ ಮನೆಗಳು ಕಟ್ಟಬೇಕು ಯಾವ ಭೂಮಿ ಮೇಲೆ, ಯಾವ ಭೂಮಿ ಮೇಲೆ ಕಟ್ಟಬೇಕು, ಸಿಟಿ ಸರ್ವೆ ಆಗಿ ಆ ಟೈಮ್ಗೆ ಸಿಟಿ ಸರ್ವೆನಲ್ಲಿ ಯಾವ ಯಾವ ಭೂಮಿಯನ್ನು ಸಿಟಿ ಸರ್ವೆಗೆ ಸಿಗಿದೆ ಅಂತ ಬಂತು. ಅದರಲ್ಲಿ ಏನು ತೊಂದರೆಯನ್ನ ಮಾಡ್ತಾ ಬಂದಿದ್ದೀವಿ. ಆಮೇಲೆ ನಗರದ ಬೆಳವಣಿಗೆಗಾಗಿ ನಮ್ಮ ಬಿ ಡಿ ಎಯಿಂದ ಲೇಔಟ್ ಅಪ್ರೂವಲ್ ಆದರೆ ಆ ಲೇಔಟ್ ಅಪ್ರೂವಲ್ ಪ್ರಕಾರ ಖಾಸಗಿ ಆಗಲಿ ಬಿ ಡಿ ಎ ಲೇಔಟ್ ಆಗಲಿ, ಖಾಸಗಿ ಲೇಔಟ್ಗೂ ಬಿ ಡಿ ಎ ಅಪ್ರೂವಲ್ ಕೊಡ್ತಾರೆ, ಅವ್ರು ಮಾಡಬೇಕು. ಅದನ್ನು ಬಿಟ್ಟು ಕೂಡ ಜನರು ತಮ್ಮ ಕೃಷಿ ಭೂಮಿಗೆ ಕನ್ವರ್ಟ್ ಆಗಬೇಕಾದ್ರೆ ಎಲಿನೇಷನ್ ಮಾಡಿ ತದನಂತರ ಬಿ ಡಿ ಎ ಹತ್ರ ಹೋಗಿ ಐದರ್ ಸಿಂಗಲ್ ಪ್ಲಾಟ್ ಮಾಡಬೇಕು ಅಥವಾ ಲೇಔಟ್ ಮಾಡಬೇಕು. ಆ ಸಿಂಗಲ್ ಪ್ಲಾಟನ್ನು ಅವರು ಮಾಡ್ತಾ ಇಲ್ಲ. ಅವರು ಮಾಡಿ ಸುಮಾರು ಕಡೆಗೆ ರೆವೆನ್ಯೂ ಲೇಔಟ್ ಮಾಡಿ ಬರೋಕ್ಕಾಗಿದೆ, ಸುಮಾರು ಕಡೆಗೆ ಅವರು ಎಲಿನೇಷನ್ ಮಾಡಿ. ನಮ್ಮದು ಪ್ರತಿ ವಾರ ನಾವು ಮಂಡೇ ಮೀಟಿಂಗ್ ಮಾಡ್ತೀವಿ, ಎಲ್ಲ ಚರ್ಚೆ ಮಾಡ್ತೀವಿ. ಬಜೆಟ್ ಟೈಮ್ ಹತ್ರ ಆಗ್ತಿರೋದ್ರಿಂದ ನಾವು ಪ್ರತಿ ವರ್ಷ ಬೈ ಡಿಸೆಂಬರ್ ಎಂಡ್ ನಮ್ಮದು ಬಜೆಟ್ನಲ್ಲಿ ಏನು ಖರ್ಚಾಗಿಲ್ಲ ಅಥವಾ ಖರ್ಚು ಆಗೋದಿಲ್ಲ ಅಥವಾ ಈ ಹೆಡ್ನಲ್ಲಿ ಕೊರತೆ ಇದೆ, ಈ ಹೆಡ್ನಲ್ಲಿ ಜಾಸ್ತಿ ಇದೆ, ಖರ್ಚಾಗೋದಿಲ್ಲ ಅಂತಾಗಿ ರೀಅಪ್ರೋಪ್ರಿಯೇಷನ್ ಮಾಡೋದು, ರಿವೈಸ್ ಎಸ್ಟಿಮೇಟ್ ಸಲ್ಲಿಸೋದು ಈ ವರ್ಷಕ್ಕೆ, ಆಧಾರದ ಮೇಲೆ ಮುಂದಿನ ವರ್ಷಕ್ಕೆ ಬಜೆಟ್ ತಯಾರು ಮಾಡೋದು. ಆ ವಿಚಾರದಲ್ಲಿ ನಾವು ನಮ್ಮ ಝೋನಲ್ ಕಮಿಷನರ್ಸ್ಗೆ ಅವರದು ಏನೇನು ಪ್ರಸ್ತಾವನೆ ಇದೆ ಅದು 4ನೇ ತಾರೀಕುಗಾಗಿ ನಮಗೆ ಕೊಡಬೇಕು ಅಂತ ಹೇಳಿದ್ವಿ. ಇದೇ ಪ್ರಕಾರ ನಮ್ಮ ಬೇರೆ ಇಂಜಿನಿಯರಿಂಗ್ ಸೆಕ್ಷನ್ ಆಗಲಿ, ಹೆಲ್ತ್ ಸೆಕ್ಷನ್ ಆಗಲಿ, ಎಜುಕೇಷನ್ ಆಗಲಿ, ಅವರು ಕೂಡ ತಮ್ಮ ಬಜೆಟನ್ನು ಅವ್ರಿಗೇನು ಅಪೇಕ್ಷೆ ಇದೆ, ಹೋದ ವರ್ಷ ನಾವು ಏನು ಖರ್ಚು ಮಾಡಿದ್ದೀವಿ ಇತ್ಯಾದಿ ವಿವರ ನೀಡಿ ಅದಕ್ಕಿಂತ ಅಲ್ಪ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡಲಿಕ್ಕೆ ಬರ್ತದೆ. ದೊಡ್ಡದಾಗಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರದ್ದು ಆಸೆಯೇ ಆದರೂ ಇದ್ರೆ ಕೆಲವು ಹೇಳಿ ಸ್ಟಾರ್ಟ್ ಮಾಡಬೇಕು, ಕೆಲವು ಪ್ರಯಾರಿಟಿ ಬರಬೇಕು. ಸಪೋಸ್ ಪ್ರಾಥಮಿಕತೆ ಕೊಟ್ಟು ಈ ಕಡೆಗೆ ಮಾಡ್ತೀನಿ ಅಂತ ಹೇಳಿದ್ರೆ ಬೇರೆ ಯಾವ ಕಡೆಗೆ ಕಟ್ ಮಾಡಬೇಕು. ಆ ಪ್ರಕಾರ ಅವರಿಂದ ಪ್ರಸ್ತಾವನೆ ಬರುತ್ತೆ. ಆಮೇಲೆ ನಾವು ಚರ್ಚೆ ಮಾಡಿಕೊಂಡು ಮಾರ್ಚ್ ಏನಿದೆ ಫೆಬ್ರವರಿ ಎಂಡ್ವರೆಗೂ ಮಾಡುವುದು, ಗೌರ್ಮೆಂಟಿಂದ ಅಪ್ರೂವಲ್ ಪಡೆದು